ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ತಮ್ಮನ ಮದುವೆ ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ಕೊನೆಯವರೆಗೂ ನೋಡಿ. ನಮ್ಮ ಮೈದನ ಹೆಂಡತಿಯಾದ ಅವರ ತಮ್ಮ ಅಂದರೆ ನನಗೂ ತಮ್ಮನೇ ಆಗಬೇಕು. ಆ ಕಾರಣದಿಂದಾಗಿ ತಮ್ಮನ ಮದುವೆ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗೂ ತುಂಬ ಚೆನ್ನಾಗಿದೆ ವಿಡಿಯೋ ಅಂತೂ. ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬನ್ನಿ, ನಾವು ಅಂದರೆ ಗುರುವಾರದ ದಿವಸ 15ನೇ ತಾರೀಕು ಆಗಿರುತ್ತೆ. ಮುಳುಬಾಗ್ಲಲ್ಲೇ ನಡೆದಿತ್ತು ಮದುವೆ ನೋಡಿ. ನಾನು ನಮ್ಮ ಮನೆಯವರು ಇಬ್ಬರೂ ಕಾರಲ್ಲಿ ಹೊಟ್ವಿ. ರಿಸೆಪ್ಷನ್ ಅಂದಿನ ದಿನ 15ನೇ ತಾರೀಕು ರಾತ್ರಿ ದಿವಸ ರಿಸೆಪ್ಷನ್ ಆಗಿರುತ್ತೆ. ನಾನು ನಮ್ಮ ಮನೆಯವರು ಕಾರಲ್ಲಿ ಹೊಟ್ವಿ. ಅದು ಚೌಟ್ರಿ ಬಂದು ಹತ್ರನೇ. ಹುಡುಗ ಹೆಸರು ನಟರಾಜ BS ಅಂತ, ಹುಡುಗಿ ಹೆಸರು ವನಿತಾ S ಅಂತ. ತುಂಬ ಚೆನ್ನಾಗಿದೆಯಲ್ವಾ ಹೆಸರಂತೂ? ಹೆಸರೇ ಅಷ್ಟೇ ಅಲ್ಲ ಕಣ್ರಿ, ಜೋಡಿ ಸಹ ಸೂಪರಾಗಿದೆ. ಬನ್ನಿ, ನೀವಂತೂ ನೋಡಿ ಹಾಗೆ ಆನಂದ ಪಡೆಯೋರಂತೆ. ತುಂಬ ಚೆನ್ನಾಗೂ ಆಯಿತು ಮದುವೆ ಅಂತೂ, ವಿಜೃಂಭಣೆಯಿಂದ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ, ಈ ಚೌಟ್ರಿನಲ್ಲಿ ಮಾಡಿರೋ ಅಂತಹ ದೇವರ ಅಲಂಕಾರ ಅಂದರೆ ಪದ್ಮಾವತಿ ವೆಂಕಟೇಶ್ವರ ಅಲಂಕಾರ ಆಗಿರ್ಬೋದು, ಈಶ್ವರ ಪಾರ್ವತಿ ಈ ರೀತಿ ಆನೆಗಳಿಂದ ಅಲಂಕಾರ ಆಗಿರ್ಬೋದು. ಹಾಗೆ ನಮ್ಮ ಗಣಪ ಇರಬೇಕಲ್ವಾ ಯಾವುದೇ ಫಂಕ್ಷನ್ ಆಗಲಿ. ನೋಡಿ, ಗಣಪನ ಅಲಂಕಾರ ಸಹ ಮಾಡಿದ್ದಾರೆ. ಚೌಟ್ರಿ ಎಂಟ್ರೆನ್ಸಲ್ಲಿ ಆಗಿರುತ್ತೆ ಈ ಅಲಂಕಾರ. ಹಾಗೆ ನೋಡಿ, ಇಲ್ಲೊಬ್ಬರು ಬರ್ತಾ ಇದ್ದಾರೆ, ಜೂನಿಯರ್ ರಜನಿಕಾಂತೆ ಅನ್ಬೋದು. ನೋಡಿದ್ರಲ್ಲ, ಇವರು ನಮ್ಮ ಮೈದ ಆಗಿರ್ತಾರೆ. ಅವರು ತಮಾಷೆ ಜಾಸ್ತಿ, ಹಾಗಾಗಿ ನಿಮಗೆ ಅದೊಂದು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಚೌಟ್ರಿ ಅಂತೂ ತುಂಬ ದೊಡ್ಡದೇ ಅಂತ ಹೇಳ್ಬೋದು. ನೋಡಿ, ಎಲ್ಲ ಥರ ಜನನೂ ಸೇರಿದರು. ನಾನು ಈ ವಿಡಿಯೋ ತೆಗೆಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ವಲ್ಪ ಜನ ಹೊರಟೋಗಿದ್ರು. ಜನ ಜಾಸ್ತಿ ಇತ್ತು, ತುಂಬ ಜನ ಇದ್ದರು. ಆ ಕಾರಣಕ್ಕಾಗಿ ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಈಗ ಹೊರಟೋಗಿದ್ರು. ಆಮೇಲೆಲ್ಲ ಈ ಡೆಕೋರೇಷನ್ದೆಲ್ಲ ತೆಗಿಯೋಣ ಅಂದ್ಕೊಂಡು ತೆಗೆದೆ. ಹಾಗೆ ನಾನು ನಮ್ಮ ಮನೆಯವರು ನೋಡಿ, ನಮ್ಮ ಮೈದನ ಹೆಂಡತಿ, ಗಂಡು ಹೆಣ್ಣು ಎಷ್ಟು ಚೆನ್ನಾಗಿದ್ದಾರಲ್ಲ, ಮುದ್ದಾದ ಜೋಡಿ. ಈ ರೀತಿ ರಿಸೆಪ್ಷನ್ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ನೋಡಿ, ರಿಸೆಪ್ಷನಲ್ಲಿ ಅವರು ಬಂಧು ಬಳಗ ಅಂದರೆ ಹುಡುಗ ಕಡೆಯವರು, ಹುಡುಗಿ ಕಡೆಯವರು ಎಲ್ಲ ಸೇರಿ ಈ ರೀತಿಯಾಗಿ ಫೋಟೋ ತೆಗೆಸ್ಕೊತಾಯಿದ್ರು ರಿಸೆಪ್ಷನ್ ದಿವಸ. ಇಂಥ ಸಮಯದಲ್ಲೇ ನೋಡಿ, ಈ ರೀತಿಯಾಗಿ ಫೋಟೋ ತೆಗೆಸ್ಕೊಳೋದಾಗಲಿ, ಸಂಭ್ರಮಿಸೋದಾಗಲಿ, ಖುಷಿ ಪಡೋದೇ ಆಗಲಿ, ಈ ರೀತಿ ನಾವು ಎಂಜಾಯ್ ಮಾಡೋಕ್ಕಾಗೋದು ಅಲ್ವಾ? ಮದುವೆ ಸಂಭ್ರಮ ಅನ್ನೋದೇ ಹಾಗೆ ಕಣ್ರಿ. ಎಲ್ರಿಗೂ ಅದೇ ಸಂಭ್ರಮ ಆಗಿರುತ್ತೆ ಮದುವೆ ಅನ್ನೋದು ಅಲ್ವಾ? ಮತ್ತು ಹಾಗೆ ನಾವು ರಿಸೆಪ್ಷನ್ ದಿವಸ ಈ ರೀತಿಯಾಗಿ ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಕಣ್ರಿ. ಊಟ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹೋಳಿಗೆ, ಉಪ್ಪಿನಕಾಯಿ, ಹೆಸರುಬೇಳೆ, ಬೀನ್ಸ್ ಪಲ್ಯ, ಕಡಲೆಬೀಜ ಮಸಾಲೆ, ಹಾಗೆ ಇದು ಬ್ಯಾಟ್ ಬರುತ್ತೆ ನೋಡಿ ಇವಾಗ ಕುರ್ಕುರೆ, ಅದು ಚಂಪಾಕಲಿ, ಆಲೂಗಡ್ಡೆ ಬೋಂಡ, ಹಾಗೆ ಪಾಯಸ, ಸಬ್ಬಕ್ಕಿ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಮಸಾಲೆ ದೋಸೆಯಿಂದ ಹಿಡ್ಕೊಂಡು ಎಲ್ಲ ರೀತಿಯ ಅಡುಗೆಗಳು ಸಹ ಮಾಡಿಸಿದ್ರು. ಊಟ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು ಕಣ್ರಿ. ಮೊದಲಿಗೆ ಹೇಳಬೇಕು ಅಂದರೆ ಗೀ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಕಣ್ರಿ. ಅದಕ್ಕಂತೂ ಕುರ್ಮ ಕೊಟ್ಟಿದ್ರು, ಸಖತ್ತಾಗಿತ್ತು. ಗೀ ರೈಸ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಊಟ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಈ ಮದುವೆ ಊಟ ಅಂತೂ. ಕೆಲವು ಮದುವೆಗಳಲ್ಲಿ ಊಟನೇ ಚೆನ್ನಾಗಿರಲ್ಲ ಕಣ್ರಿ. ಹಾಗೆ ಈ ಮದುವೆನಲ್ಲಿ ಇಂಥದ್ದು ಚೆನ್ನಾಗಿಲ್ಲ ಅನ್ನೋ ಹೆಸರೇ ಇಲ್ಲ. ನಮ್ಮ ತಮ್ಮನ ಮದುವೆ ಅಂತ ಹೊಗಳ್ಕೊಳ್ತಾ ಇದ್ದೀನಿ ಅಂದ್ಕೊಂಬಿಡಿ. ನಿಜಕ್ಕೂ ಕಣ್ರಿ, ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರಂತೂ ನುಗ್ಗೆಕಾಯಿ ಬದನೆಕಾಯಿ ಸಾಂಬಾರು ಅಲ್ಟಿಮೇಟ್ ಆಗಿತ್ತು. ಹಾಗೆ ನಮ್ಮ ರಿಲೇಷನ್ಸ್ ಎಲ್ಲ ಇವರಿದ್ದಾರೆ ನೋಡಿ. ಈ ಹುಡುಗಿ ನಾದಿನಿ ಆಗಬೇಕು, ನಮ್ಮ ದೊಡ್ಡ ನಾದಿನಿ, ನಮ್ಮ ಚಿಕ್ಕ ನಾದಿನಿ. ಹಾಗೆ ಇವರು ನಮ್ಮ ಮೈದ ಹೆಂಡತಿ, ಅವ್ರ ತಮ್ಮದೇ ಮದುವೆ ಆಗಿರುತ್ತೆ ಕಣ್ರಿ. ಇದು ಈ ರೀತಿಯಾಗಿ ಎಲ್ಲ ಖುಷಿಯಿಂದ ನಾವೆಲ್ಲ ಈ ಥರ ಸಂಭ್ರಮಿಸ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಇಂಥ ಟೈಮಲ್ಲಿ ನೋಡಿ, ಬಂಧು ಬಳಗ ಎಲ್ಲ ಸೇರಿ ಫೋಟೋ ತೆಗೋಕ್ಕಾಗೋದು. ಇವ್ರು ನೋಡಿ ನಮ್ಮ ಅತ್ತೆ, ಅಂದರೆ ನಮ್ಮ ಯಜಮಾನ್ರವ್ರು ಚಿಕ್ಕಮ್ಮ ಆಗಿರ್ತಾರೆ ನೋಡಿ. ಈ ರೀತಿಯಾಗಿ ಐಸ್ ಕ್ರೀಮ್ ತಿನ್ಕೊತ ಎಂಜಾಯ್ ಮಾಡಿಕೊಂಡು ಈ ರೀತಿಯಾಗಿ ನೋಡಿ
ಹಾಯ್ ಅಂತ ಹೇಳು ಅಂದರೆ ಅವರು ಬಾಯ್ ಅಂತ ಇದ್ದಾರೆ. ಅವ್ರಿಗೆ ಯಾವ ಥರ ಕೇಳಿಸ್ತೋ ಏನೋ ಗೊತ್ತಿಲ್ಲ. ನೋಡಿ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊತ ಸಂಭ್ರಮಿಸ್ಕೊಂಡು ನೋಡಿ ಇವರು ನಮ್ಮ ದೊಡ್ಡ ನಾದಿನಿ ಮಗ, ಚಿಕ್ಕ ನಾದಿನಿ ಮಗ, ನಮ್ಮ ಮೈದನ ಮಗ. ಹಾಗೆ ನಮ್ಮ ಮಕ್ಕಳು ಬಂದಿಲ್ಲ, ಆ ಕಾರಣಕ್ಕಾಗಿ ಅವ್ರು ದೊಡ್ಡವರಲ್ವ ಬಂದಿಲ್ಲ, ಅವ್ರು ಬ್ಯಾಂಗ್ಳೂರಲ್ಲೇ ಇದ್ದರು. ನಾವು ಮಾತ್ರ ಹೋಗಿ ಮದುವೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ಕೆಲವೊಂದು ಫೋಟೋಸು ತೊಗೊಂಡ್ವಿ. ನಾನು ನಮ್ಮ ನಾದಿನಿ ಹಾಗೆ ನಮ್ಮ ಮೈದನ ಹೆಂಡ್ತಿ, ನಾನು ನಮ್ಮ ಮನೆಯವರು ಈ ರೀತಿಯಾಗಿ ಫೋಟೋಸು ತೊಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ ತಿನ್ಕೊತ. ನೋಡಿ ಈ ರೀತಿಯಾಗಿ ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗಂತೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ. ಹಾಗೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಇಲ್ಲಿದ್ದಾನೆ ನೋಡಿ ಈ ಹುಡುಗ ನಮ್ಮ ಮೈದ, ಆ ಕಡೆ ಇದ್ದಾನೆ ನೋಡಿ ಎದುರುಗಡೆ. ಇವರು ನಮ್ಮ ಚಿಕ್ಕ ನಾದಿನಿ ಆಗಿರ್ತಾಳೆ. ಈ ಕಡೆ ನಮ್ಮ ಮನೆಯವರಿದ್ದಾರೆ ಲೆಫ್ಟ್ ಸೈಡ್ ರೆಡ್ ಶರ್ಟ್ ಹಾಕ್ಕೊಂಡು, ಈ ಕಡೆ ನಾನಿದ್ದೀನಿ ನೋಡಿ. ಈ ರೀತಿಯಾಗಿ ಫೋಟೋ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಇತ್ತು ನೋಡಿ. ಆ ರೀತಿಯಾಗಿ ಫೋಟೋ ತೆಗೆಸ್ಕೊಬೇಕು ಅಂತ ತುಂಬ ಆಸೆಯಿಂದ, ನಮಗಂತೂ ಫೋಟೋ ಅಂದರೆ ತುಂಬಾ ಇಷ್ಟ. ಈ ಥರ ಸೆಲ್ಫಿ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಫೋಟೋ ಜೊತೆಗೆ. ಇವರು ನಮ್ಮ ಚಿಕ್ಕ ಮಾವ ಆಗಿರ್ತಾರೆ. ಆವಾಗಲೇ ಐಸ್ ಕ್ರೀಮ್ ತಿಂತಾಯಿದ್ರು ನೋಡಿ. ಅವರು ನಮ್ಮ ಚಿಕ್ಕತ್ತೆ, ಇವರು ನಮ್ಮ ಚಿಕ್ಕ ಮಾವ ಅಂದರೆ ನಮ್ಮ ಯಜಮಾನರು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ತಾರೆ. ತುಂಬ ಚೆನ್ನಾಗಿ ನಡೀತು ಮದುವೆ ಅಂತೂ. ನಮ್ಮದ್ರಲ್ಲಿ ಶಾಸ್ತ್ರ ಅನ್ನೋದು ತುಂಬಾ. ಹಾಗೆ ನೋಡಿ ಮದುವೆ ದಿವಸ ಬೆಳಗಿನ ಜಾವ 4ರಿಂದ 5 ಗಂಟೆ ಆಗಿತ್ತು. ನಾವು ಮುಹೂರ್ತದ ಸಮಯಕ್ಕೆ ಬರೋಕ್ಕಾಯ್ತು ಮನೆಯಿಂದ. ನೋಡಿ ಈ ರೀತಿಯಾಗಿ ನಮ್ಮ ಮನೇಲಂತೂ ತುಂಬ ಶಾಸ್ತ್ರ ಇರುತ್ತೆ. ಮದುವೆ ಗಂಡು ತಾಳಿ ಕಟ್ತಾ ಇದ್ದಾನೆ ಮದುವೆ ಹುಡುಗಿಗೆ. ಈ ರೀತಿಯಾಗಿ ಮದುವೆ ಟೈಮ್ಗೆ ಬಂದು ಅಕ್ಷತೆ ಕಾಳು ಹಾಕೋ ಹಂಗಾಯಿತು. ರಾತ್ರಿ ಎಲ್ಲ ಅಲ್ಲೇ ಉಳ್ಕೊಂಡಿದ್ದಿದ್ರೆ ಅರಿಶಿನ ಶಾಸ್ತ್ರ ಅದೆಲ್ಲ ತುಂಬಾ ಇರುತ್ತೆ ನಮ್ಮ ಮನೇಲಂತೂ. ಶಾಸ್ತ್ರಗಳಂತೂ ಹೇಳೋಕ್ಕೆ ಸಾಧ್ಯವಿಲ್ಲ, ನೋಡೋಕ್ಕಂತೂ ಇನ್ನೂ ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು. ಶಾಸ್ತ್ರಗಳಂತೂ ಅಷ್ಟೊಂದು ಶಾಸ್ತ್ರಗಳಿರುತ್ತೆ ನಮ್ಮ ಮನೆಯಲ್ಲಂತೂ. ತಾಳಿ ಕಟ್ಟಿದ್ದೆಲ್ಲ ಆದಮೇಲೆ ಈ ರೀತಿಯಾಗಿ ಶಾಸ್ತ್ರ ಮಾಡ್ತಾರೆ ನೋಡಿ. ಮದುವೆ ಹೆಣ್ಣಿಗೆ ಮಗು ಆದಮೇಲೆ ಯಾವ ರೀತಿಯಾಗಿ ಆ ಮಗುನ ಲಾಲನೆ ಪಾಲನೆ ಮಾಡ್ಬೋದು ಅನ್ನೋದನ್ನು ಈ ರೀತಿಯಾಗಿ ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ನಮ್ಮ ಪುರೋಹಿತರು ತಿಳಿಸ್ಕೊಡ್ತಾರೆ ನೋಡಿ. ಮದುವೆ ಮಂಟಪ ಅನ್ನೋದು ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದೆ ಮದುವೆ ಮಂಟಪ ಅಂತೂ. ತುಂಬ ಚೆನ್ನಾಗೇ ಮಾಡಿದರು ಮದುವೆ ಅಂತೂ. ನೋಡಿ ಈ ರೀತಿಯಾಗಿ ತೆಂಗಿನಕಾಯಿನೇ ಮಗು ಅಂದ್ಕೊಂಡು ಈ ರೀತಿಯಾಗಿ ಮಗುನ ಈ ಥರ ಹಿಂಗೆ ಇದು ಮಾಡಬೇಕು, ಲಾಲನೆ ಪಾಲನೆ ಈ ರೀತಿ ಸಾಕಬೇಕು ಅನ್ನೋದನ್ನು ಪುರೋಹಿತರು ಆ ಮದುವೆ ಸಮಯದಲ್ಲೇ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಇದು ಒಂದು ಶಾಸ್ತ್ರ ಆಗಿರುತ್ತೆ ನಮ್ಮ ಮನೆಯಲ್ಲಿ. ನೋಡಿ ಈ ರೀತಿಯಾಗಿ ಕಳಶಗಳನ್ನೆಲ್ಲ ಜೋಡಿಸಿ, ಹಾಗೆ ಈ ಕಡೆ ಈ ನಾಗೋಲ ಶಾಸ್ತ್ರ ಅಂತ ಮಾಡ್ತಾರೆ. ಈ ಕಡೆ ನೋಡಿ ಉಪ್ಪಾನೆ ಇದೆ, ಆ ಕಡೆ ಪೊಪ್ಪಾನೆ ಅಂದರೆ ಪೊಪ್ಪು ಅಂದರೆ ತೊಗರಿಬೇಳೆಯಿಂದ ಆನೆನ ಬರೆದಿರ್ತಾರೆ ನೋಡಿ. ಆ ಸೈಡ್ ಇದೆ, ಅದನ್ನು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡು ಈ ರೀತಿಯಾಗಿ ನಮ್ಮದು ಉಪ್ಪು ಇಲ್ಲದೆ ನಿಮ್ಮ ಬೇಳೆ ಏನೂ ಆಗಲ್ಲ, ನಿಮ್ಮ ಬೇಳೆ ಇಲ್ದಿರ ನಮ್ಮ ಬೇಳೆ ಇಲ್ದಿರ ನಿಮ್ಮ ಉಪ್ಪಿಗೆ ಏನೂ ಆಗಲ್ಲ ಅಂತ ಈ ರೀತಿಯಾಗಿ ಪೈಪೋಟಿ ಮಾಡ್ತಾ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಸೇರಿ ಈ ರೀತಿಯಾಗಿ ಶಾಸ್ತ್ರ ಅನ್ನೋದು ಮಾಡ್ತಾರೆ. ಇದನ್ನು ನಾಗೋಲೆ ಶಾಸ್ತ್ರ ಅಂತ ಸಹ ಕರೀತಾರೆ ನೋಡಿ. ಈ ಥರ ಮಗುದು ನೋಡಿ ಅವರಮ್ಮ ಹೆಣ್ಣೂರಮ್ಮ ಇದ್ದಾರೆ ನೋಡಿ, ಅಜ್ಜಿ ಆಗಬೇಕು ಅಂತ ಹೇಳಿ ಎಲ್ಲ ನಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಧಾರೆ ಮುಹೂರ್ತ ವಿಡಿಯೋ ಸಹ ಮಾಡೋಕ್ಕಾಗಲಿಲ್ಲ ಆ ಜಂಗುಳದಲ್ಲಿ ಅಂತ ಹೇಳ್ಬೋದು ನೋಡಿ. ಈ ಥರ ನಾಗೋಲ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಈ ರೀತಿ ಉಪ್ಪಾನೆ ಮತ್ತು ಪೊಪ್ಪಾನೆ ಅಂತ ಹೆಣ್ಣು ಗಂಡನ್ನ ನಿಲ್ಲಿಸಿ ಆ ಆನೆಗಳ ಮೇಲೆ ಅವರನ್ನು ಹೊಗಳಿಸಿ ಅವರನ್ನು ಅಟ್ಟಹಾಸಕ್ಕೆ ಏರಿಸಿ, ಹಾಗೆ ನಮ್ಮ ಉಪ್ಪಿಂದ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬೇಳೆ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ ಅಂತ ಈ ರೀತಿಯಾಗಿ ಪುರೋಹಿತರು ಶಾಸ್ತ್ರನ ಮಾಡ್ತಾರೆ ನೋಡಿ. ನೀವೇ ನೋಡಿ ಯಾವ ರೀತಿ ಮಾಡ್ತಾರೆ ಈ ಶಾಸ್ತ್ರ ಅನ್ನೋದನ್ನು. ತುಂಬ ಚೆನ್ನಾಗಿ ಮಾಡ್ತಾರೆ ಶಾಸ್ತ್ರ ಅಂತೂ. ನಮ್ಮನೆಯಲ್ಲಂತೂ ತುಂಬಾ ಶಾಸ್ತ್ರ ಅಂತ ಹೇಳ್ಬೋದು ಕಣ್ರಿ. ಬೆಳಗಿನ ಜಾವ ಆಗಿರೋದ್ರಿಂದ ರಾತ್ರಿ ರಿಸೆಪ್ಷನ್ ಮುಗಿತಾನೆ ಶಾಸ್ತ್ರಗಳೆಲ್ಲ ಶುರುವಾಗಿರುತ್ತೆ ನೋಡಿ. ಅನುಮತಿ ಕೊಡಬೇಕಂದ್ರೆ ಅವ್ರನ್ನ ಕೇಳಿ ನನಗೆ ನೋಡಪ್ಪ, ಇಲ್ಲಿರುವಂತಹ ಭಕ್ಷ್ಯ ಭೋಜ್ಯ ಈ ತೆಂಗಿನಕಾಯಿಗಳು, ಆಮೇಲೆ ಧಾನ್ಯಗಳು, ಉಪ್ಪು, ಅಕ್ಕಿ ಎಲ್ಲ ಕೊಟ್ಟರೆ
ಇವರು ಪ್ರವೇಶ ನೀವು ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಕೊಡ್ತೀರಾ ಹೇಳಿ, ಬೇರೆ ಹೇಳೋಕ್ಕಿಂತ ಏನು ಕೊಡ್ತೀರಾ? ನಾವು ಹೇಳಿದ್ದೇನು, ಭಕ್ಷ್ಯಭೋಜಿ ಧಾನ್ಯಾದಿಗಳನ್ನು ಕೊಡ್ತೀವಿ, ನಮ್ಮನ್ನ ಪ್ರವೇಶ ಮಾಡೋದಕ್ಕೆ ಅನುಮತಿ ಕೊಡಿ ಬಂದಿರಲಿ ಅಂತ ಹೇಳಬೇಕು. ಸಮಯ ಪ್ರವೇಶ ಮಾಡಲು ಅನುಮತಿ ಕೊಡ್ತೀರಾ? ಇಬ್ರು ಬಲಗಾಲಿಟ್ಟು ಆಮೇಲೆ ಎಕ್ಸಾಮ್ ಬಲಗಾಲಿಟ್ಟು ಇಟ್ಬೇಕು. ಅದು ಯಾವ ಹೋಗೋದು ಗೊತ್ತಿಲ್ಲ, ಓಡೋದು ನಮ್ಗೆ ಗೊತ್ತಿಲ್ಲ. ಅಮ್ಮ ನೀವು ಯಜಮಾನ್ರನ್ನ ಹೊಗಳ್ತೀರ ನೀವು ಯಾವಾಗ ಬಂದಾಗ ಚನ್ನರಸಿ ಪೊನ್ನರಸಿ ಅದು ಹುಡುಗನ ಹುಡುಗಿ ನಮ್ಮ ಅರಸಿ ಅಂತ ಇದೆಯಾ? ಹೇಳಿ. ಎನ್ನರಸಿ, ಚೆನ್ನರಸಿ, ಪಟ್ಟದ ರಸ ಅಂತ ಇರಬೇಕು ಪ್ರೀತಿಯಿಂದ. ಎನ್ನರಸ, ಚೆನ್ನರಸ, ಅನ್ನರಸ, ಅನ್ನರಸ. ನೀನು ಹೇಳ್ತಾರೆ, ನಾನು ಹೇಳ್ಕೊಡೋದು ನೀವು ತರ ಓವರ್ ಬೈ ಹೇಳಿ ಸಮಯ. ಎನ್ನರಸಿ, ಎನ್ನರಸ, ಚಂದರಸಿ, ಹೊನ್ನರಸಿ, ಪಟ್ಟದರಸಿ, ಪ್ರಾಣಕಾಂತೆ, ಮುದ್ದು ಮೋಹಿನಿ. ಏನಮ್ಮ ನಿಮ್ಮ ಹುಡುಗಿ ಮೋಹಿನಿ ಏನಮ್ಮ? ನನ್ನ ಮುದ್ದು ಮೋಹಿನಿ. ಎನ್ನ, ನನ್ನ, ಚಿನ್ನ, ನನ್ನ ಮುದ್ದು. ಯಾರು ನೋಡ್ತಾ ಇದೆಯಾ ಸಮಯ? ಅವ್ರ ಕಣ್ಣಲ್ಲಿ ಕಟ್ಟಿ ನೋಡ್ಬೇಕು ನೀವು. ನನ್ನ ಮುದ್ದು ಬಂಗಾರ, ನಮ್ಮನೆ ಮಹಾರಾಣಿ, ನನ್ನ ಮುದ್ದಿನ ಯಾರು? ನನ್ನ ಮುದ್ದಿನ ಶ್ರೀಮತಿ, ನನ್ನ ಮಲ್ಲಿಗೆ ಅರಳೆ. ಮದುವೆ ಮಾಡಿ ಸಮಯ ಮುಗಿಬೇಕು ನೀನು. ಕಡೆ ಹಿಂಗಿರ್ಬೇಕು ಹೇಳು. ನನ್ನ ಮಲ್ಲಿಗೆ ಅರಳೆ, ನನ್ನ ಗುಲಾಬಿ ಅರಳೆ, ನನ್ನ ಸೇವಂತಿಗೆ ಅರಳೆ. ಇನ್ನೇ ಹೋಗಿದ್ದೀರಾ ಅಷ್ಟೇನಾ? ನೋಡಿದ್ರಲ್ಲ, ಉಪ್ಪಾನೆ ಪಪ್ಪಾನೆ ಮೇಲೆ ಹೆಣ್ಣು ಗಂಡನ್ನ ನಿಲ್ಲಿಸಿ ನೀನು ಹೆಚ್ಚು ನಾನು ಹೆಚ್ಚು ಅಂತ ಹೊಗಳಿಸಿ, ಹಾಗೆ ಈ ಥರ ಪೈಪೋಟಿ ಶಾಸ್ತ್ರ ಮುಗಿದ ಮೇಲೆ ಈ ರೀತಿಯಾಗಿ ಸಪ್ತಪದಿ ಶಾಸ್ತ್ರ ಅಂದರೆ ಮದುವೆ ಮುಗಿದ ಮೇಲೆ ಈ ರೀತಿ ಸಪ್ತಪದಿ ತುಳಿಬೇಕಲ್ಲ, ಆ ರೀತಿಯಾಗಿ ನಮ್ಮ ಪುರೋಹಿತರಾದವರು ರೆಡಿ ಮಾಡ್ಕೊತಾ ಇದ್ದಾರೆ ಈ ಸಪ್ತಪದಿ ಶಾಸ್ತ್ರಕ್ಕೆ. ಸಪ್ತಪದಿ 7 ಹೆಜ್ಜೆಗಳನ್ನು ತುಳಿದು ಬರೋದು ಸಪ್ತಪದಿ ಅಂತಾರೆ. ಇದು ಒಂದು ಮದುವೆ ಶಾಸ್ತ್ರ ಆಗಿರುತ್ತೆ ಕಣ್ರಿ. ನಿಮ್ಮನೆಯಲ್ಲೂ ಆಗಿರುತ್ತೆ ಈ ಸಪ್ತಪದಿ ಶಾಸ್ತ್ರ, ಹಾಗೆ ನಮ್ಮನೆಯಲ್ಲಿ ಈ ರೀತಿ ಆಗಿರುತ್ತೆ. ನೀವೇ ಎಲ್ಲರೂ ಒಂದ್ಸರಿ ನೋಡಿ. ತುಂಬ ಚೆನ್ನಾಗಿ ಶಾಸ್ತ್ರಗಳು ಅಂತೂ ತುಂಬ ವಿಭಿನ್ನವಾದ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನೆಗಳಲ್ಲಿ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಅದನ್ನು ನೋಡೋಕ್ಕೆ ಒಂದು ಆನಂದ, ಅದ್ಭುತ ಅಂತ ಹೇಳ್ಬೋದು ಕಣ್ರಿ. ಹಾಗೆ ಈ ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಈ ರೀತಿ ಶಾಸ್ತ್ರಗಳಲ್ಲೆಲ್ಲ ಮಿಸ್ ಆಗೋದಂತೂ ಗ್ಯಾರಂಟಿ. ಹಾಗೆ ಈ ರೀತಿ ಶಾಸ್ತ್ರಗಳೆಲ್ಲ ಮಾಡಿಕೊಂಡು ಮದುವೆ ಮಾಡ್ಕೊಳೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಇದೆಲ್ಲ ಖುಷಿ ಸಂಭ್ರಮ ಯಾವುದೂ ಅಷ್ಟೇ ಲವ್ ಮ್ಯಾರೇಜಲ್ಲಂತೂ ಸಿಗಲ್ಲ ಕಣ್ರಿ. ಅರೇಂಜ್ ಮ್ಯಾರೇಜೇ ಬೆಸ್ಟು ಅಂತ ಹೇಳ್ತೀನಿ ನನ್ನ ಪಾಲಿಸಿ ಪ್ರಕಾರ. ನಿಮಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಲ್ಲ ಸಪ್ತಪದಿ ತುಳಿತಾ ಇದ್ದಾರೆ ಗಂಡು ಹೆಣ್ಣು. ಆ ಹೆಣ್ಣಿನ ಪಾದದ ಹೆಬ್ಬೆರಳಿನ ಗಂಡು ಹಿಡ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಸಪ್ತಪದಿಯಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಈ ರೀತಿಯಾಗಿ ಸಪ್ತಪದಿ ತುಳಿತಾ 7 ಹೆಜ್ಜೆಗಳನ್ನು ಈ ರೀತಿ ಕಾಲು ಬೆರಳುಗಳನ್ನು ಹಿಡಿದುಕೊಂಡು ನಡೆಸ್ಕೊಂಡು ಹೋಗೋದೇ ಈ ಸಪ್ತಪದಿ ಶಾಸ್ತ್ರ ಆಗಿರುತ್ತೆ ಕಣ್ರಿ. ನಮ್ಮನೆಯಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಶಾಸ್ತ್ರಗಳಂತೂ. ನಾನಂತೂ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ರಾತ್ರಿ ಚಪ್ರದ್ದು, ಅರಿಶಿನ ಶಾಸ್ತ್ರದ್ದು, ಈ ಬಳೆ ಶಾಸ್ತ್ರ ಇದೆಲ್ಲ ಇರುತ್ತೆ. ನೈಟ್ ಅಂತೂ ಈ ರಾತ್ರಿ ಅಲ್ಲೇ ಇರೋ ಚಾನ್ಸಸ್ಸಿಂದ
ನಾನಂತೂ ಮಿಸ್ ಮಾಡಿಕೊಂಡೆ. ಬೆಳಗ್ಗೆ ಮುಹೂರ್ತದ ಸಮಯಕ್ಕೆ ಬರೋಕ್ಕಾಯಿತು. ಈ ಶಾಸ್ತ್ರಗಳೆಲ್ಲ ಮಿಸ್ ಆಯಿತು, ನಿಮಗೂ ಸಹ ಮಿಸ್ ಆಯಿತು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಪ್ತಪದಿ ತುಳಿತಾ ಮುಂದೆ ಸಾಗ್ತಾ ಇದ್ದಾರೆ ಗಂಡು ಹೆಣ್ಣಂತೂ. ಜೋಡಿ ಅಂತೂ ತುಂಬಾ ಅದ್ಭುತ ಅದ್ಭುತ ಅಂತ ಹೇಳ್ಬೋದು. ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಶುರುವಾಗ್ತಾ ಇದೆ ನೋಡಿ. ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಕಳಶಾದಮ್ಮ ಸಮೇತ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಸ್ತ್ರ ಮಾಡೋಕ್ಕೆ ನೋಡಿ. ನೀರಾಜನಂ ಸಂದರ್ಶಯಾಮಿ ನೀರಾಜನಾನಂತರ ನಮಸ್ಕಾರ ಮಾಡ್ಕೊಳ್ಳಿ. ನೀರಾಜನಾನಂದರ ಮಹಾರಕ್ಷಾಂ ಧಾರಯಾಮಿ. ರಕ್ಷಮ ಓಂ ಮಹಾಭೂದೇವಿ ದೇವತಾ ಸರ ಭಗವಾನ್ ದೇವತಾಭ್ಯೋ ನಮಃ. ಅಕ್ಕ ನಿಜ ಹೇಳ್ಬೇಕಕ್ಕ ನೀವು ಅಣ್ಣ ಹೇಳಿ. ಓ ನನ್ನ ಮುದ್ದಿನ ಚೆಂಡೆ ಯಾರು ಕೇಳ್ತಾ ಇದ್ದೀವಿ ಅವ್ರು ಕೇಳ್ರಿ. ಓ ನನ್ನ ಮುದ್ದಿನ ಚಂಡೆ, ಓ ನನ್ನ ಗೋಮೇಧಕ ಮಣಿ ಕಿರೀಟಿಯೇ, ಓ ನನ್ನ ಮುದ್ದಿನ ಮಹಾರಾಣಿಯೇ, ಓ ನನ್ನ ಮುದ್ದಿನ ಚೆಂಡೆ ಅಲ್ಲಿ ನೋಡು ಅರುಂಧತಿ. ಯಾರು ಕೇಳಕ್ ಅರುಂಧತಿ ಹುಡುಗಿ ಹೆಸ್ರ? ಅಕ್ಕ ಯಾರು ಕೇಳಿ? ನಿಜ ಹೇಳ್ಬೇಕು ಅಂದಿದ್ದು, ಸುಳ್ಳು ಹೇಳ್ಬಾರ್ದು. ಅರುಂಧತಿ ಅಂದ್ರೆ ಏನ್ ಸಮಯ? ಏನ್ ಅರುಂಧತಿ ಅಂದ್ರೆ ಹೇಳ್ಬೇಕು. ಹೇಳ್ ಸಮಯಲ್ಲಿ ಕಾಣಿಸ್ತಾ ಇದ್ದೇನಮ್ಮ? ನಿಜ ಹೇಳ್ಬೇಕು. ಅರುಂಧತಿ ನಕ್ಷತ್ರ ತೋರಿಸಿದ ನಂತರ ಈ ರೀತಿ ಬಾಗಿಲಲ್ಲಿ ಅಡ್ಡ ಹಾಕಿ ನಿಲ್ತಾರೆ ಡೋಲು ಮೇಳೆದವರು. ದುಡ್ಡು ಕೊಟ್ರೆ ನಿಮಗೆ ಒಳಗಡೆ ಬಿಡ್ತೀರಿ ಅಂತ. ದುಡ್ಡು ಕೊಟ್ಟು ಮೇಳದವರಿಗೆ ಒಳಗಡೆ ಬಂದ ನಂತರ ಬೆಳಗಿನ ಜಾವದಲ್ಲಿ ಅಂದರೆ ಮದುವೆಗೆ ಮುಂಚೆ ಮದುವೆ ಹೆಣ್ಣು ಗೌರಿ ಪೂಜೆ ಮಾಡಿರ್ತಾಳೆ. ಬಾಗಿಣ ಎಲ್ಲ ಇಟ್ಟು ಆ ಬಾಗಿಣನ 5 ಜನ ಮುತ್ತೈದೆಯರಿಗೆ ಬಾಗಿಣ ಕೊಡೋದು ಒಂದು ಶಾಸ್ತ್ರ ಆಗಿರುತ್ತೆ, ಒಂದು ಪದ್ಧತಿ ಆಗಿರುತ್ತೆ. ಆ ರೀತಿಯಾಗಿ ಮದುವೆ ಹೆಣ್ಣು ನೋಡಿ 5 ಜನ ಮುತ್ತೈದೆಯರಿಗೆ ಜೊತೆಗೆ ನಾನು ಇದ್ದೀನಿ ನೋಡಿ ಅರಿಶಿನ ಕುಂಕುಮ ಹಚ್ತಾ ಇದ್ದಾರೆ. ಈ ರೀತಿಯಾಗಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಹಾಗೆ ಬಾಗಿಣ ಕೊಡೋದು ಇದು ಒಂದು ಪದ್ಧತಿ ಆಗಿರುತ್ತೆ ನೋಡಿ. 5 ಜನ ಮುತ್ತೈದೆಯರು ಕೂತ್ಕೊಂಡು ತಗೊತಾ ಇದ್ದಾರೆ. ಈ ರೀತಿಯಾಗಿ ಭಾಗ್ಯಲಕ್ಷ್ಮಿ ಬಾಗಿಣ ಕೊಡಮ್ಮ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರ ಹೇಳುತ್ತಾ ಒಬ್ಬೊಬ್ಬರಿಗೆ ಬಾಗಿಣ ಕೊಟ್ಟು ನನಗೆ ಮುತ್ತೈದೆ ಭಾಗ್ಯ ಕೊಡಿ ನೀವು ಮುತ್ತೈದೆಯವರು ಅಂತ ಮದುವೆ ಹೆಣ್ಣು ಈ ಬಾಗಿಣ ಕೊಡೋದ್ರ ಮುಖಾಂತರ ಕೇಳ್ಕೊತಾಳೆ ಮುತ್ತೈದೆಯರ ಹತ್ರ. ಈ ರೀತಿಯಾಗಿ ಕೇಳಿಕೊಂಡು ಬಾಗಿಣ ಕೊಟ್ಟು ಅವರು ಅಕ್ಷತೆ ಎಲ್ಲ ಹಾಕಿ ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಹೂವು ಇಟ್ಟು ಹಾಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ನಿಮಗೆ ಮುತ್ತೈದೆ ಭಾಗ್ಯ ಸಿಗಲಿ ನಾವು ಕೊಡ್ತಾ ಇದ್ದೀವಿ ಅಂತ. ಇದು ಒಂದು
ಬಾಗಿನ ಶಾಸ್ತ್ರ ಆಗಿರುತ್ತೆ. ಬೆಳಗಿನ ಜಾವ ಮುಹೂರ್ತದ ಮುಂಚೆನೇ ಮದುವೆ ಹೆಣ್ಣು ಈ ರೀತಿಯಾಗಿ ಗೌರಿ ಪೂಜೆ ಮಾಡಿರ್ತಾಳೆ. ಆದ ಮದುವೆ ಹೆಣ್ಣಿಗೆ ಗೌರಿ ಪೂಜೆ ಮಾಡಬೇಕಾದ್ರೆ ಮದುವೆ ಗಂಡಿಗೆ ಉಪನಯನ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಇದು ಸಪ್ರೇಟ್ ಆಗಿರುತ್ತೆ. ಆ ಶಾಸ್ತ್ರ ಕೂಡ ಮಿಸ್ ಆಯಿತು ನಿಮಗೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ಇಷ್ಟ ಅನ್ನೋದಕ್ಕಿಂತ ಬೇಜಾರು ಅನ್ನೋದೇ ಒಂದು ಇದಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಉಗ್ಸಿ ಬಾಗಿನ ಕೊಟ್ಟು ಮುತ್ತೈದೆ ಭಾಗ್ಯ ನನಗೆ ಕೊಡಿ ಅಂತ ಮದುವೆ ಹೆಣ್ಣು ಕೇಳ್ಕೊತಾಳೆ. ಮುತ್ತೈದೆ ಭಾಗ್ಯಕ್ಕಿಂತ ಬೇರೆ ಭಾಗ್ಯ ಬೇಕಾ? ನಮ್ಮ ಭಾರತೀಯ ಹೆಣ್ಮಕ್ಳಿಗಂತೂ ಇದೊಂದು ದೊಡ್ಡ ಉಡುಗೊರೆ ಅಂತಲೇ ಹೇಳ್ಬೋದು. ಮುತ್ತೈದೆ ಭಾಗ್ಯ ಅನ್ನೋದು ಯಾರಿಗುಂಟು, ಯಾರಿಗಿಲ್ಲ. ಹಾಗೆ ನೋಡಿ, ಮದುವೆ ದಿವಸ ಬೆಳಗ್ಗೆನೇ ಮದುವೆ ಆಗಿರೋದ್ರಿಂದ ಎಲ್ಲರಿಗೂ ತಿಂಡಿ ಊಟ ಆಗಿತ್ತು. ಊಟ ಇರಲಿಲ್ಲ. ಈ ರೀತಿಯಾಗಿ ನಾನು, ಇವರು ನಮ್ಮ ಚಿಕ್ಕನಾದ್ನಿ ಗಂಡ ನವೀನ್ ಅಂತ, ಹಾಗೆ ನಮ್ಮ ಚಿಕ್ಕನಾದ್ನಿ ಇಲ್ಲಿದ್ದಾರೆ ನೋಡಿ, ಬ್ಲೂ ಸ್ಯಾರಿ ಅವರು ಚಿಕ್ಕನಾದ್ನಿ, ಹಾಗೆ ನಮ್ಮ ಅತ್ತೆ ಎಲ್ಲ ಸೇರಿ ತಿಂಡಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ರಾತ್ರಿ ಊಟನೂ ಚೆನ್ನಾಗಿತ್ತು. ಬೆಳಗ್ಗೆ ತಿಂಡಿ ಸಹ ತುಂಬ ಚೆನ್ನಾಗಿತ್ತು. ಇಡ್ಲಿ, ವಡೆ, ಉದ್ದಿನ ವಡೆ, ಹಾಗೆ ಸಾಂಬಾರು, ಚಟ್ನಿ ಮತ್ತು ಪೊಂಗಲ್ಲು, ಕಾಶಿ ಹಲ್ವಾ, ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ತಮ್ಮನ ಮದುವೆ ವಿಶೇಷ ವಿಡಿಯೋ. ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.